5 ಸ್ಟಾರ್ ಹೋಟೆಲ್ಗಳ ಬಳಿಕೆ ಈಗ ಮತ್ತೊಂದು ಆಪರೇಷನ್. ಬೆಂಗಳೂರಿನ ಪಬ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಯುಬಿ ಸಿಟಿಯ ಐಷಾರಾಮಿ ಹೋಟೆಲ್ ಪಬ್ಗಳ ಮೇಲೆ ರೇಡ್ ಆಗಿದೆ. ಆಹಾರ ಸುರಕ್ಷತಾ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ರೇಡ್ ಆಗಿದೆ. ಆಹಾರ ಸುರಕ್ಷತೆ ಮತ್ತು ಅದರ ಗುಣಮಟ್ಟ ಹೇಗಿದೆ, ಇಲಾಖೆ ಅಧಿಕಾರಿಗಳಿಂದ ದಾಳಿಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಆಹಾರ, ಮದ್ಯದ ಗುಣಮಟ್ಟ, ಬಳಕೆಯ ಅವಧಿ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಎಲ್ಲೆಲ್ಲಿ ಎಂಜಿ ರೋಡ್, ಬ್ರಿಗೇಡ್ ರೋಡ್ ನ ಹೋಟೆಲ್ಗಳ ಮೇಲೂ ಕೂಡ ದಾಳಿ. ನೋಡಿ, ಫಸ್ಟ್ 5 ಸ್ಟಾರ್, 3 ಸ್ಟಾರ್, 7 ಸ್ಟಾರ್, ಅದಾದ್ರ ಮೇಲೆ ಆಹಾರದ ಔಟ್ಲೆಟ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ತರಕಾರಿಗಳು 200 ಕೆಜಿ, 70 ಕೆಜಿ ಮಾಂಸ, ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಹಾಲು. ಅರೆ, ಇವರಿಗೆ ಇಷ್ಟೊಂದು ಸ್ಟಾರ್ ಹೋಟೆಲ್ಗಳು ಒಳಗಡೆ ಎಂಟ್ರಿ ಕೊಟ್ಟವರಿಗೆ ಸಾಮಾನ್ಯವಾಗಿ 1-2 ಸಾವಿರ ಬಿಲ್ಗಿಂತ ಕಡಿಮೆ ಆಗಲ್ಲ. ಆದ್ರೆ ಎಕ್ಸ್ಪೈರಿ ಡೇಟ್ ಆಗಿರುವಂತದ್ದು ಕೊಳತ ಆಹಾರ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಏನ್ ಕತೆ ನೋಡಿ. ಈಗ ಈ ಸರದಿ ಆಯ್ತು, 5 ಸ್ಟಾರ್, 7 ಸ್ಟಾರ್, 3 ಸ್ಟಾರ್ ಹೋಟೆಲ್ ಸರದಿ ಆಯ್ತು. ಅದಾದ ನಂತರ ಆಹಾರ ಔಟ್ಲೆಟ್ಗಳ ಮೇಲೆ ದಾಳಿಯನ್ನು ನಡೆಸಿದ್ರು ಆರ್ಎಲ್ಎಕ್ ಅಧಿಕಾರಿಗಳು. ಈಗ ಪಬ್ಗಳ ಮೇಲೆ, ಐಷಾರಾಮಿ ಪಬ್ಗಳ ಮೇಲೆ, ಮಾಲ್ಗಳ ಒಳಗಡೆ ಇರುವಂತಹ ಪಬ್ಗಳ ಮೇಲೆ ದಾಳಿಯಾಗಿರುವಂತಹ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇರಬಹುದು. ಯುಬಿ ಸಿಟಿಯಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿ. ಇದು ಆಹಾರ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹೋಟೆಲ್ಗಳ ಬಳಿಕ ಈಗ ಮತ್ತೊಂದು ಆಪರೇಷನ್ಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ. ಪಬ್ಗಳಲ್ಲಿ ಯಾವ ರೀತಿಯಾದಂತಹ ಫುಡ್ ಅನ್ನ ಕೊಡ್ತಾರೆ, ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಕುಡಿಯೋಕ್ ಕೊಡ್ತಾರಲ್ವಾ, ಈ ಮದ್ಯಪಾನ ಬಿಟ್ಬಿಡಿ, ಅದ್ರ ಜೊತೆ ಡ್ರಿಂಕ್ಸ್ ಮಾಡೋಕೆ ಕೂಲ್ ಡ್ರಿಂಕ್ಸ್ ತರದಲ್ಲ, ಕಲರ್ ಆ ಕಲರ್ ಯಾವ್ದಿಂದ ಹಾಕ್ತಾರೆ, ಅದರಿಂದ ಯಾವ ರೀತಿ ಗುಣಮಟ್ಟ, ಜೊತೆಗೆ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಪದಾರ್ಥಗಳು ಯಾವ್ದೆಲ್ಲ ಇದೆ, ಮಾಂಸಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಫ್ರೀಜರ್ ಅಲ್ಲಿ ಇಟ್ಟಿರ್ತಾರೆ ಯಾವುದು, ಹಾಗಾದ್ರೆ ಇದರಲ್ಲಿ ಆಹಾರದ ಗುಣಮಟ್ಟ ಯಾವ ರೀತಿಯಾಗಿದೆ. ಈಗ ಹೊರಗಡೆ ಎಲ್ಲ ನೋಡಬಹುದು ನೀವು, ಕಲರ್ಗಳನ್ನೆಲ್ಲ ಬಳಸಬಾರದು ಅಂತ. ಆದ್ರೆ ಒಳಗಡೆ ಹೋದಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಸಾಮಾನ್ಯವಾಗಿ ಹೊರಗಡೆಯಲ್ಲಿ ಹೋಟೆಲ್ ಎಲ್ಲ ಇಮಿಡಿಯೇಟ್ ಆಗಿ ನಮಗೆ ಕಿಚನ್ ಎಲ್ಲ ಕಾಣಿಸುತ್ತೆ, ಏನಪ್ಪಾ ಇದು ಸರಿ ಇಲ್ಲ, ಹೈಜೀನ್ ಗಳನ್ನೆಲ್ಲ ನೋಡ್ತೀವಿ. ಆದ್ರೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಇದೆಲ್ಲ ನಮ್ಗೆ ಕಾಣ ಸಿಗೋಲ್ಲ. ಹೊರಗಡೆ ಕೂತ್ಕೊಂಡಿರ್ತೀವಿ, ಒಳಗಡೆ ಕಿಚನ್ ಅಲ್ಲೆಲ್ಲೋ ಅರ್ಧ ಕಿಲೋಮೀಟರ್ ದೂರ ಇರುತ್ತೆ, ಫುಲ್ ಬಂದೋಬಸ್ತ್ ಆಗಿರುತ್ತೆ, ಎಲ್ಲಿ ಕಾಣೋಕ್ಕಾಗತ್ತೆ. ಒಳಗಡೆ ಇಲ್ಲಿ ಟೇಬಲ್ ಅಲ್ಲಿ ನಾವು ಆರ್ಡರ್ ಮಾಡ್ತೀವಿ, ತಗೊಂಡು ಬಂದು ಕೊಡ್ತಾರೆ. ಆದ್ರೆ ಆಹಾರದ ಗುಣಮಟ್ಟ ಏನು, ಆ ಗುಣಮಟ್ಟವನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಆಹಾರ ಇಲಾಖೆ ಅಧಿಕಾರಿ ದಾಳಿಯನ್ನು ನಡೆಸಿರುವಂತ ಸಂದರ್ಭ ಬಗ್ಗೆ ಮಾಹಿತಿ ಕೊಡ್ತಾರೆ. ನನ್ನ ಕಲೀಗ್ ಯುಬಿ ಸಿಟಿಯಿಂದಾನೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರವಿಂದ್. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಸದ್ಯ ಗಮನಿಸ್ತಾ ಇದ್ವಿ. ಯುಬಿ ಸಿಟಿಯಲ್ಲಿರುವಂತಹ ಪಬ್ಗಳ ಮೇಲೆ ದಾಳಿ, ಫಸ್ಟ್ ಹೋಟೆಲ್ ಆಯ್ತು, ಔಟ್ಲೆಟ್ ಆಯ್ತು, ಈಗ ಪಬ್. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ ಅಲ್ಲಿ? ಎಸ್ ನಿಕೇಶ್, ಖಂಡಿತವಾಗ್ಲೂ ಕೂಡ ನಗರದ ಹಲವೆಡೆ ಈಗ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ದಾಳಿ ನಡೆದಿರುವಂತದ್ದು. ಇತ್ತೀಚೆಗೆ ಕೆಲ ದಿನಗಳಿಂದ ಸ್ಟಾರ್ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಅವಧಿಗೂ ಮೀರಿದಂತಹ ಆಹಾರ ಪದಾರ್ಥಗಳು, ಇನ್ನುಳಿದಂತಹ ಹಾಲಿನ ಪ್ಯಾಕೆಟ್ ಅಂತ ಏನ್ ಹೇಳ್ತೀವಿ, ಅದೆಲ್ಲವನ್ನೂ ಕೂಡ ದಾಳಿ ಮಾಡಿ, ಜೊತೆಗೆ ಅದನ್ನ ಪ್ರಯೋಗಾಲಯಕ್ಕೂ ಕಳಿಸಿ ಕೂಡ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮಾಡಿದ್ರು. ಅದೇ ರೀತಿಯಾಗಿ ಮುಂದುವರೆದಂತ ಇಂದು ಕೂಡ ನಗರದ ಹಲವೆಡೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಅಲ್ಲಿರುವಂತಹ ಸ್ಟಾರ್ ಹೋಟೆಲ್ಗಳ ಮೇಲೂ ಕೂಡ ದಾಳಿ ಮಾಡಿರುವಂತದ್ದು. ಅದರ ಜೊತೆಗೆ ಯುಬಿ ಸಿಟಿಯ ಮಾಲ್ ಅಲ್ಲಿರುವಂತಹ ಕೆಲ ಪಬ್ ಹಾಗೆ ರೆಸ್ಟೋರೆಂಟ್ಗಳಲ್ಲೂ ಕೂಡ ದಾಳಿ ಮಾಡಿರುವಂತದ್ದು ತಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು. ಆಹಾರ ಮತ್ತು ಸುರಕ್ಷತಾ ಇಲಾಖೆ ಆಯುಕ್ತ ಆಗಿರುವಂತಹ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಅವಧಿಗೂ ಮೀರಿದಂತಹ ಆಹಾರ ಪದಾರ್ಥಗಳ ಒಂದು ಶೇಖರಣೆ, ಜೊತೆಗೆ ಅದನ್ನ ಗ್ರಾಹಕರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದಲ್ಲಿ ನಡೆದಿರುವಂತಹ ಮುಂದುವರೆದ ಭಾಗವಾಗಿ ಈ ಒಂದು ದಾಳಿ ನಡೀತಾ ಇರುವಂತದ್ದು. ಈಗಾಗಲೇ ಸುಮಾರು ಅರ್ಧ ಗಂಟೆಯಿಂದ ಈ ಒಂದು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪಬ್ ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ಇರುವಂತಹ ಮಾಂಸ ಪದಾರ್ಥ ಆಗಿರಬಹುದು, ಇನ್ನುಳಿದಂತಹ ಜ್ಯೂಸ್ ಆಗಿರಬಹುದು, ಅವಧಿ ಯಾವುದು ಮೀರಿದೆ, ಎಕ್ಸ್ಪೈರಿ ಡೇಟ್ ಯಾವ್ದಾಗಿದೆ, ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕಳೆದ ಹಲವು ದಿನಗಳಿಂದ ಇದೇ ರೀತಿಯಾಗಿ ದಾಳಿ ಏನ್ ಮಾಡಿದ್ರು, ಅಲ್ಲಿ ಕೆಜಿ ಮಾಂಸಗಳ ಅದನ್ನ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಂತ ಸಮಯದಲ್ಲಿ ಅದೆಲ್ಲೂ ಕೂಡ FSSAI ಲೇಬಲ್ ಇಲ್ಲದೆ ಇರುವಂತದ್ದು, ಜೊತೆಗೆ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಆಹಾರ ಪದಾರ್ಥಗಳು ಅಲ್ಲಿ ಕಂಡು ಬಂದಿತ್ತು. ಅದೆಲ್ಲವೂ ಕೂಡ ಅಲ್ಲಿ ಸಿಕ್ಕಾಕೊಂಡಿತ್ತು. ಅದೇ ರೀತಿಯಾಗಿ ಮುಂದುವರೆದ ಭಾಗವಾಗಿ ಇನ್ನು ಸ್ಟಾರ್ ಹೋಟೆಲ್ಗಳಲ್ಲಿ ಇದೇ ರೀತಿಯಾಗಿ ದಾಳಿಯನ್ನ ಮಾಡಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಹಾಲಿನ ಪ್ಯಾಕೆಟ್ಗಳು ಏನಿರ್ತವೆ ಅದೆಲ್ಲವೂ ಕೂಡ ಎಕ್ಸ್ಪೈರಿ, ಅಂದ್ರೆ ಅವಧಿ ಮೀರಿರುವಂತಹ ಹಾಲಿನ ಪ್ಯಾಕೆಟ್ಗಳು ವಿತರಣೆ ಆಗ್ತಾ ಇದೆ. ಮೀನು, ಮಾಂಸ ಎಲ್ಲವೂ ಕೂಡ ಇಲ್ಲಿ ಕೆಜಿ ಗಟ್ಟಲೆ ಅದು ಕೂಡ ಎಕ್ಸ್ಪೈರಿ ಆಗಿರುವಂತದ್ದು ಇಲ್ಲಿ ಲಭ್ಯ ಆಗ್ತಾ ಇರುವಂತದ್ದು. ಆ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಹಲವೆಡೆ
ಪಬ್ ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ಈಗ ಆಹಾರ ಮತ್ತು ಇಲಾಖೆಯ ಆ ಒಂದು ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ವೀಕೆಂಡ್ ಅಂತ ಬಂದ್ರೆ ಪ್ರತಿಯೊಬ್ಬರು ಕೂಡ ಬೆಂಗಳೂರು ನಗರದಲ್ಲಿ ಅವ್ರು ಹೋಗುವಂತದ್ದು ಸ್ಟಾರ್ ಹೋಟೆಲ್ಗಳಲ್ಲಿ ಐಷಾರಾಮಿಯ ಜೀವನವನ್ನು ನಡೆಸುವಂತವ್ರು. ಅಲ್ಲಿ ಶುಚಿ ಮತ್ತೆ ಜೊತೆಗೆ ರುಚಿಯಾಗಿರುತ್ತೆ ಪದಾರ್ಥಗಳು, ಅಲ್ಲಿ ಸ್ವಚ್ಛತೆಯಿಂದ ಕೂಡಿರುತ್ತೆ ಅನ್ನುವಂತಹ ರೀತಿಯಲ್ಲಿ ಅವ್ರು ಹೋಗುವಂತದ್ದು. ಅಲ್ಲಿಯೇ ಈ ರೀತಿಯಾಗಿ ಕಂಡು ಬಂದಂತಹ ದೃಶ್ಯಗಳು ಈ ಒಂದು ಹಿನ್ನೆಲೆಯಲ್ಲಿ ಆರೋಪ ಏನು ಬಂದಿರುತ್ತೆ ಆ ಒಂದು ಹಂತದಲ್ಲಿ ಅವರು ದಾಳಿ ಮಾಡಿ ತನಿಖೆಯನ್ನ ಕೂಡ ಮಾಡ್ತಾರೆ. ಪ್ರಯೋಗಾಲಯಕ್ಕೆ ಒಂದು ಸ್ಯಾಂಪಲ್ಗಳನ್ನ ಕೂಡ ಕಳಿಸಿರ್ತಾರೆ. ಅಲ್ಲಿ ಗೊತ್ತಾಗಿರುವಂತದ್ದು FSSAI ಒಂದು ಲೇಬಲ್ ಏನಿರುತ್ತೆ ಆ ಯಾವುದೇ ಲೇಬಲ್ಗಳನ್ನ ಅಲ್ಲಿ ಇರೋದಿಲ್ಲ. ಜೊತೆಗೆ ಆ ಪದಾರ್ಥಗಳೇನಿರ್ತವೆ ಅವೆಲ್ಲವೂ ಕೂಡ ಅವಧಿ ಮೀರಿದಂತಹ ಪದಾರ್ಥಗಳು ಅನ್ನೋದು ಕೂಡ ಕಂಡು ಬರುತ್ತೆ. ಈ ಒಂದು ಅಂಶ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ನಗರದ ಹಲವೆಡೆ ಅಂದ್ರೆ ಇನ್ನುಳಿದಂತಹ ಎಲ್ಲಾ ಹೋಟೆಲ್ಗಳಲ್ಲೂ ಇದೇ ರೀತಿಯಾದಂತಹ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈಗ ಆಹಾರ ಸುರಕ್ಷತೆ ಇಲಾಖೆಯ ಆಯುಕ್ತರಾಗಿರುವಂತಹ ಕೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮತ್ತೆ ದಾಳಿ ನಡೆದಿರುವಂತದ್ದು. ಸುಮಾರು ಅರ್ಧ ಗಂಟೆಯಿಂದ UBCTಯ ಮಾಲ್ನಲ್ಲಿರುವಂತಹ ಪಬ್ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಈ ಒಂದು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಮಾಂಸ ಪದಾರ್ಥ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಜೊತೆಗೆ ರೆಸ್ಟೋರೆಂಟ್ಗಳಲ್ಲಿ ಕಾಫಿ ಏನ್ ನೀಡ್ತಾರೆ ಅಂದ್ರೆ ಹಾಲನ್ನ ಆ ಕಾಫಿಗೆ ಬಳಕೆ ಏನ್ ಮಾಡ್ತಾರೆ ಅದರ ಒಂದು ಅವಧಿಯನ್ನ ಜೊತೆಗೆ ಆ ಒಂದು ಅದರ ಮೇಲೆ ಇರುವಂತಹ ಲೇಬಲ್ಗಳನ್ನ ಪರಿಶೀಲನೆ ಮಾಡುವಂತದ್ದು, ಜೊತೆಗೆ ಅದರ ಸ್ಯಾಂಪಲ್ಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಆ ಸ್ಯಾಂಪಲ್ಗಳನ್ನ ಮತ್ತೆ ಲ್ಯಾಬ್ಗೆ ಕಳಿಸಿ ಅದರ ಒಂದು ಪರಿಶುದ್ಧತೆ ಅದು ಸುರಕ್ಷಿತವಾಗಿದೆಯಾ, ಅದನ್ನ ಗ್ರಾಹಕರಿಗೆ ನೀಡಬಹುದಾ, ಎಷ್ಟು ದಿನದಿಂದ ಅದನ್ನ ಸ್ಟೋರ್ ಮಾಡಲಾಗಿದೆ, ಜೊತೆಗೆ ಯಾವ ರೀತಿಯಾಗಿ ಮಾಂಸಗಳನ್ನ ಅಂದ್ರೆ ಮೀನು ಮಾಂಸ ಇದೆಲ್ಲವನ್ನೂ ಕೂಡ ಯಾವ ರೀತಿಯಾಗಿ ಸ್ಟೋರ್ ಮಾಡ್ತಾರೆ, ಜೊತೆಗೆ ಹೇಗೆ ಎಲ್ಲಿಂದ ತರಿಸ್ತಾರೆ ಅನ್ನುವಂಥದ್ದು ಇದೆಲ್ಲವನ್ನೂ ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದಾಳಿ ಮುಂದುವರೆದಿದೆ. ಆದ್ರೆ ಬೆಂಗಳೂರಿಗರಿಗೆ ಒಂದು ಶಾಕ್ ನ ಸಂಗತಿ ಏನಂದ್ರೆ ಈ ಹಿಂದೆ ನಡೆದಂತಹ ದಾಳಿ ಏನಿತ್ತು ಅಲ್ಲಿ ಅವಧಿ ಮೀರಿದಂತಹ ಒಂದು ಪದಾರ್ಥಗಳ ಓಕೆ, ಥ್ಯಾಂಕ್ ಯು ಅರವಿಂದ್. ವೀಕ್ಷಕರೇ, ಈ ಸುದ್ದಿ ಬಗ್ಗೆ ಇನ್ನಿಷ್ಟು ಬ್ರಿಗೇಡ್ ರೋಡ್ ಅಲ್ಲಿರೋ ಹೋಟ್ಲುಗಳ ಕೆಲವು ಹೋಟ್ಲುಗಳನ್ನ ನಾವು ರೈಡ್ ಮಾಡಲಿಕ್ಕೆ ಮನೆ ಸಚಿವರ ನಿರ್ದೇಶನದ ಮೇಲೆ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು 3 ಕಡೆ ಬಹಳ ಅಂದ್ರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದ ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 kg ಮಟನ್ ಚಿಕನ್ ಸಿಕ್ಕಿದೆ. ಆಮೇಲೆ ಟಸ್ಕಾನ ಅಂತ ಇದೆ, ಅಲ್ಲಿ ವೆಜಿಟೇಬಲ್ಸ್ ಎಕ್ಸ್ಪೈರ್ ಡೇಟ್ ಇದೆ. ಆಮೇಲೆ ಒಂದು ಕಡೆ ಈ ಡ್ರೈ ಫ್ರೂಟ್ಸ್ ಏನ್ ಮಾಡಿದಾನೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗಿಂತ ಹಿಂದೆನೇ ಇಟ್ಟಿದ್ದಾನೆ. ಸೊ ಅದು ಇವರು ತಗೋಬಾರ್ದಾಗಿತ್ತು, ಅದು ತಗೊಂಡಿದ್ದಾರೆ. ಬಟ್ ಅದು ನೋಡ್ಕೊಂಡ್ರೆ 1 ವರ್ಷದ ಒಳಗಡೆ ಇದೆ. ಸೊ ಈ ರೀತಿ ಇವತ್ತು ನಾವು UBCTಯಲ್ಲಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೇವೆ. ಕೊಳತಾ ಅಲ್ಲ ಅಂದ್ರೆ ಏನಿದೆ ನಮ್ದು -18 ಡಿಗ್ರಿಲಿ 1 ವರ್ಷ ಇಡಬೇಕಾಗ್ತದೆ. ಇದು 1 ವರ್ಷದ ಮೇಲಿದೆ. ಆಮೇಲೆ ರಾಯಲ್ ಚೈನಲ್ಲಿ ಅದು ಕೇಕು ಇವೆಲ್ಲ ಮಾಡಿದ್ರು, ನನ್ನ ವಿಡಿಯೋ ಇದು ಮಾಡಿದ್ರು. ಸೊ ಅದನ್ನು ಎಲ್ಲ ಡೇಟ್ ಇರಲಿಲ್ಲ. ನಾವು ಬಂದ ಮೇಲೆ ಡೇಟ್ಗಳನ್ನ ಮಾಡಿ ಸ್ಲಿಪ್ಪಲ್ಲಿ ಅಂಟಿಸಿದ್ದಾರೆ. ಆ ಥರ ಇರಬಾರ್ದು. ಅದು ಫುಲ್ ಇದರಲ್ಲಿ ಡೇಟು ಮತ್ತೆ ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರ್ ಡೇಟ್ ಇರಬೇಕು. ಇವನ್ 1 ದಿನ ಇರಲಿ, 2 ದಿನ ಇರಲಿ, 3 ದಿನ ಇರಲಿ. ಚಿಕನ್ ಮಟನ್ -18 ಡಿಗ್ರಿಗಿಂತ ಕೆಳಗಡೆ ಇಟ್ಟರೆ 1 ವರ್ಷದವರೆಗೂ 9 ತಿಂಗಳಿಂದ 1 ವರ್ಷದವರೆಗೂ ಸ್ಟೋರ್ ಮಾಡಬಹುದು. ಫಿಶ್ ಬಂದು ಆಕ್ಚುಲಿ ಇವರೆಲ್ಲ 1 ವರ್ಷ 2 ವರ್ಷ ಅಂತ ಇದ್ದಾರೆ. ಫಿಶ್ 1 ತಿಂಗಳ ಮೇಲೆ ಇಡಂಗೇ ಇಲ್ಲ. ಸೊ ಈಗ ಅದೊಂದು ಅಡ್ವೈಸರಿ ನಾಳೆದ್ರಲ್ಲಿ ಇಶ್ಯೂ ಮಾಡ್ತೀವಿ. ಸೊ ಫಿಶ್ ಜಾಸ್ತಿ ದಿನ ಇಡಬಾರ್ದು ಅಂತ, ಯಾಕಂದ್ರೆ ಅದು ಫ್ರೀಸ್ ಆಯ್ತು ಅಂದ್ರೆ ನಿಮ್ಗೆ ಅದು ವಿಷ ಆಗತ್ತೆ ಮತ್ತು ಹೊಟ್ಟೆ ಕೆಡ್ತದೆ. ಫಿಶ್ ಸಿಕ್ಕಿದೆ 1 ವರ್ಷ ಮೇಲಿದೆ. ಅದನ್ನ ನಾವು ಸೀಸ್ ಮಾಡಕ್ ಹೇಳಿದ್ವಿ. ನೋಟಿಸ್ ಕೊಟ್ಟು ಅವ್ರು ಯಾಕೆ 1 ವರ್ಷದ ಮೇಲಿಟ್ಟಿದ್ದಾರೆ ಅನ್ನೋದು ಅದು ಇದು ಮಾಡ್ತೀವಿ. ಈಗ ಇಲ್ಲಿ 4 ಹೋಟ್ಲು ನಮಗೆ ನ್ಯೂನತೆಗಳು ಕಂಡು ಬಂದಿದೆ. ಅದು ಹೇಳಿದ್ರೆ ಟಸ್ಕಾನ, ರಾಯಲ್ ಚೈನಾ, ಇನ್ನೊಂದು ಇರೋದು ಮಡ್ರಾಸ್ ಕಿಚನ್, ಅಲ್ಲೂ ಒಂಚೂರು ಎಕ್ಸ್ಪೈರಿ ಪ್ರಾಡಕ್ಟ್ ಸಿಕ್ಕಿದೆ. ಸೊ ಅಲ್ಲಿ ನೋಟಿಸ್ ಕೊಟ್ಟು ಇದು ಮಾಡ್ತೀವಿ. ಸ್ಯಾಂಪಲ್ಸ್ ಈಗ ತೆಗಿತಿದ್ದಾರೆ. ಇಲ್ಲೊಂದು 10-15 ಸ್ಯಾಂಪಲ್ ಆಗುತ್ತೆ. ಈಗ ಜನ ಸಾಮಾನ್ಯವಾಗಿ ಸರ್ ಹೊರಗಡೆ ಬರುವಂತದ್ದು ವೀಕೆಂಡ್ಗಳಲ್ಲಿ ಹೆಚ್ಚಾಗಿ ಹೊರಗಡೆ ಹೋಟೆಲ್ಗಳ ಮೇಲೆ ಡಿಪೆಂಡ್ ಆಗಿರುವಂತಹ ಸಂಖ್ಯೆ ಹೆಚ್ಚಿದೆ. ಇವತ್ತು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಆಹಾರಗಳನ್ನು ನೋಡಿದ್ರೆ ಹೊರಗಡೆ ತಿನ್ನುವಂಥದ್ದು ಎಷ್ಟು ಸೂಕ್ತ ಅನ್ನುವಂಥದ್ದು ಎಲ್ಲರ ತಲೆಗೂ ಬರುವಂತದ್ದು. ಒಂದು ಮೆಸೇಜ್ ಅನ್ನ ಕೊಡುವಂತದ್ದಾದ್ರೆ ಹೋಟೆಲ್ಗಳಿಗೆ ಕೊಡುವಂತ ಮೆಸೇಜ್ ಅಥವಾ ಒಂದು ವಾರ್ನಿಂಗ್ ಅನ್ನುವಂಥದ್ದಾದ್ರೆ ಅಲ್ಲ, ಹೋಟ್ಲವ್ರಿಗೂ ಕೊಡಬೇಕಾದ್ರೆ ಮತ್ತೆ ಸಾರ್ವಜನಿಕರಿಗೂ ಏನ್ ತಿಳಿಸ್ಬೇಕಂದ್ರೆ, ಈಗ ನಾನಂತೂ ಹೊರಗಡೆ ತಿನ್ನಲ್ಲ. ನಾನು ಎಲ್ಲೋದ್ರೂ ಮನೆಗೆ ಹೋಗಿ ಈಗಲೂ ಇವರು ಕಾಫಿ ಕೊಡಿಸ್ತೀನಿ ಅದೆಲ್ಲ